ನಿಮ್ಮ ಸಮಾಜದ ಮೂಲ ಪುರುಷರು ರೇವಣ ಸಿದ್ಧರು. ಇತಿಹಾಸದಲ್ಲಿ ಏನ್ ಹೇಳುತ್ತಂತಂದ್ರೆ, ಮರಳು ಸಿದ್ಧನಿಗೆ ದೀಕ್ಷೆ ಕೊಟ್ಟಿರ್ತಕ್ಕಂಥದ್ದು, ಲಿಂಗ ದೀಕ್ಷೆಯನ್ನ ಕೊಟ್ಟಿರ್ತಕ್ಕಂಥದ್ದು ಜಗದ್ಗುರು ರೇವಣ ಸಿದ್ಧರು ಅನ್ನುವಂಥದ್ದು ಇತಿಹಾಸ ಹೇಳ್ಕೊಂಡದ್ದು. ಬಿಜಾಪುರ ಜಿಲ್ಲೆ ಮುದ್ದೇಬಿಹಾಳ ತಾಲೂಕು ಸರೂರು ಅನ್ನುವಂತಹ ಗ್ರಾಮದಲ್ಲಿ ಮರಳು ಸಿದ್ಧರು ತಪಸ್ಸನ್ನ ಮಾಡಬೇಕು, ಅನುಷ್ಠಾನವನ್ನ ಮಾಡಬೇಕು ಅಂತಂದು ಜಾಗವನ್ನು ಹುಡ್ಕೊಂಡು ಹೋದಾಗ ಆ ಸರೂರ್ ಹತ್ರ ಒಂದು ಜಾಗವನ್ನ ಸೃಷ್ಟಿ ಮಾಡ್ತಾರೆ. ನೋಡ್ತಾರೆ, ಈ ಜಾಗ ನನ್ನ ಅನುಷ್ಠಾನಕ್ಕೆ ಯೋಗ್ಯವಾದಂತ ಜಾಗ. ಅಲ್ಲಿ ಸಿಗುವಂತ ಶರಣರೇ ಜಗದ್ಗುರು ರೇವಣ ಸಿದ್ಧರು, ಶಾಂತಮುತ್ತಯ್ಯನವರು, ಬಸವಾದಿ ಶರಣರು ಅಲ್ಲೆಲ್ಲ ಸಿಗ್ತಾರೆ ಅನ್ನುವಂತ ಇತಿಹಾಸ ಆ ಭಾಗದಲ್ಲಿ ಹೇಳಿದೆ. ಈ ಮರುಳ ಸಿದ್ಧ ಗುರುತು ಮಾಡಿದಂತಹ ಒಂದು ಗುಡ್ಡಕ್ಕೆ, ಅಂದ್ರೆ ಅವೆಲ್ಲ ಯೋಚನೆ ಮಾಡ್ತಾನೆ, ಇಡೀ ಜಗತ್ತನ್ನ ಯೋಚನೆ ಮಾಡಿ ನಾನು ಈ ಜಾಗದಲ್ಲಿ ಅನುಷ್ಠಾನ ಮಾಡಿದ್ರೆ ಸೂಕ್ತ ಅಂತಂದು ಹೇಳಿದಾಗ ಜಗದ್ಗುರು ರೇವಣ ಸಿದ್ಧ ಹೇಳ್ತಾರೆ, ಬೆಟ್ಟಕ್ಕೆ ತೂಕದ ಗುಡ್ಡ ಅಂತ. ತೂಕದ ಗುಡ್ಡ ಅಂದ್ರೆ ಮರಳು ಸಿದ್ಧ ಇಲ್ಲಿ ತಪಸ್ ಮಾಡಕ್ಕೆ ಆಯ್ಕೆ ಮಾಡುವಂತಹ ಜಾಗ ಎಲ್ಲಾ ಜಾಗಕ್ಕಿಂತ ತೂಕ ಈ ಜಾಗದಲ್ಲಿ ಇದೆ ಅಂತಂದು ಹೇಳಿ ಅದಕ್ಕೆ ತೂಕದ ಗುಡ್ಡ ಅನ್ನುವಂಥದ್ದನ್ನು ಕೂಡ ಬಿಜಾಪುರ ಭಾಗದಲ್ಲಿ ಹೇಳುವಂಥದ್ದು. ಹೀಗಾಗಿ ನಮಗೂ ಇವ್ರಿಗೂ ಅವಿನಾಭಾವ ಸಂಬಂಧ ಇರ್ತಕ್ಕಂಥದ್ದು. ನಮ್ಮ ಒಕ್ಕೂಟದಲ್ಲಿ ಕಾರ್ಯದರ್ಶಿಯಾಗಿ ಕೆಲಸವನ್ನ ಮಾಡಿ ಸಾಕಷ್ಟು ಹಿಂದುಳಿದ ದಲಿತ ಮಠಾಧೀಶರು ಒಕ್ಕೂಟದಲ್ಲಿ ಒಂದು ಸುಗಮವಾದಂತಹ ಕೆಲಸವನ್ನ ಮೊದಲೇ ಅವರು ಲೇಖನಿ ಬಹಳ ಹರಿತವಾಗಿರ್ತಕ್ಕಂಥದ್ದು, ಅದು ಮಾರಾರ ಚೆನ್ನಯ್ಯ ಸ್ವಾಮಿ. ಹಾಗಾಗಿ ಅವರು ಕಾರ್ಯದರ್ಶಿಗಳಾಗಿ ಮಾಡಿ ಎಲ್ಲವನ್ನೂ ಕೂಡ ಬರೆಯುವಂತ ಕೆಲಸವನ್ನ ಪೂಜ್ಯ ಸ್ವಾಮೀಜಿಯವರು ಮಾಡ್ಕೊಂಡಿರ್ತಾರೆ. ಆ ನಿಟ್ಟಿನಲ್ಲಿ ಅವರ ಜೀವನದಲ್ಲಿ ಬರುವಂತ ಸಂದರ್ಭದಲ್ಲಿ ಅವರು ಸುಖ ಕಮ್ಮಿ ಕಂಡಿದ್ದಾರೆ, ಸಾಕಷ್ಟು ಕಷ್ಟಗಳನ್ನು ಎದುರಿಸಿರ್ತಕ್ಕಂಥದ್ದು ನಾನು ನೋಡಿದೆ. ಇವತ್ತು ಅವರು ಒಂದು ಎರಡನೇ ಜನ್ಮ. ಕೊರೋನಾದಲ್ಲಿ ಅವರು ಬಹಳ ತುಂಬಾ ಸಮಸ್ಯೆಯನ್ನ ಎದುರಿಸಿದ್ರು. ಬಹುಶಃ ಇನ್ನೂ ಹಲವಾರು ಕಾರ್ಯಕ್ರಮಗಳು ಅವರಿಂದ ಬಾಕಿ ಇದೆ, ಅದನ್ನ ನೆರವೇರಿಸ್ಕೊಳ್ಕೋಬೇಕು ಅನ್ನುವಂತಹ ಉದ್ದೇಶದಿಂದನೇ ಕೊರೋನಾವನ್ನ ಜಯಿಸಿ ಬದುಕಿ ಇವತ್ತು ನಮ್ಮ ಮಧ್ಯದಲ್ಲಿ ಇರ್ತಕ್ಕಂಥ ಸ್ವಾಮೀಜಿಗಳು. ನಾವೆಲ್ಲರೂ ಕೂಡ ಒಕ್ಕೂಟದಲ್ಲಿ ಸಭೆಯನ್ನ ಮಾಡ್ಬೇಕಾದ್ರೆ, ಸಭೆಯನ್ನ ಮಾಡಿದ್ಮೇಲೆ ಊಟ ಕೂತ್ಕೊಂಡಾಗ ನಮಗೆ ಮೊದಲನೇ ತುತ್ತು ಕೊಡುವಂತವ್ರು ಯಾರಂದ್ರೆ ಮಾದಾರ ಚೆನ್ನಯ್ಯ ಸ್ವಾಮಿ. ಎಲ್ಲರ ತಟ್ಟೆಗಳಿಗೆ ಫಸ್ಟ್ ಹೋಗಿ ಅವ್ರು ಊಟ ಕೊಡ್ತಾರೆ, ಒಂದು ತುತ್ತನ್ನ ಮುರಿದು ಊಟ ಕೊಡ್ತಾರೆ. ಅದೇನಾದ್ರು ಅಂತಂದ್ರೆ ಕೇಳೋದಿಲ್ಲ. ಅವ್ರು ಏನ್ ಮಾಡ್ಬೇಕಾದ್ರೆ ಮಾಡೇ ಮುಂದಕ್ಕೆ ಕೆಲಸವನ್ನ ಮಾಡುವಂತ ಒಬ್ಬ ಶ್ರೇಷ್ಠ ಸಂತ, ಅವ್ರ ಜೊತೆಗೆ ಕೆಲಸವನ್ನು ಮಾಡುವಂತ ಅವಕಾಶ ನಮಗೆ ಅಧ್ಯಕ್ಷರಾಗಿ ಸಿಕ್ಕಿರ್ತಕ್ಕಂಥದ್ದು ನಮ್ಮ ಸೌಭಾಗ್ಯ ಅನ್ನುವಂಥದ್ದು. ಒಟ್ಟಾರೆ ಹಿಂದುಳಿದ ದಲಿತ ಮಠಾಧೀಶರು ಎಲ್ಲಾ ಜಾತಿ ಜನಾಂಗದವರು ಈ ಜಾತಿಯ ತಾರತಮ್ಯ ಹಿನ್ನೆಲೆ ನಿಮ್ಮಲ್ಲಿ ಬಹಳ ತಾರತಮ್ಯ ಇದ್ದಾರೆ ಸ್ವಾಮಿಗಳಲ್ಲಿ. ನಾವು ಒಂದೇ ಟೇಬಲ್ ಅಲ್ಲಿ ಊಟ ಮಾಡ್ತೇವೆ, ಒಂದೇ ತಟ್ಟೆಯಲ್ಲಿ ಊಟ ಮಾಡ್ತೇವೆ, ಒಂದೇ ಗ್ಲಾಸ್ ಅಲ್ಲಿ ನೀರನ್ನ ಕುಡಿತೇವೆ. ಅದು ಎಂತಹ ಪರಿಸ್ಥಿತಿ, ಎಂತಹ ಕೆಟ್ಟ ವಾತಾವರಣ ನಿರ್ಮಾಣ ಆದ್ರೂ ಕೂಡ ಹಿಂದುಳಿದ ದಲಿತ ಸ್ವಾಮಿಗಳನ್ನ ನೀವು ಯಾವತ್ತೂ ಡಿವೈಡ್ ಮಾಡಕ್ಕಾಗಲ್ಲ ಅನ್ನುವಂಥದ್ದನ್ನ ನಾನು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಷ್ಟು ಅವಿನಾಭಾವ ಸಂಬಂಧವನ್ನು ಇಟ್ಕೊಂಡು ನಾವು ಕೆಲಸವನ್ನ ಮಾಡ್ತಾ ಇದ್ವಿ. ಒಟ್ಟಾರೆ ನಮ್ಮ ಬಸಣ್ಣವರು ಬಹಳ ಚೆನ್ನಾಗಿ ಅವರು ಮಾತನಾಡ್ಬೇಕಾದ್ರೆ ಒಂದು ಮಾತನ್ನ ಹೇಳಿದ್ರು. ಈ ಹಿಂದುಳಿದ ದಲಿತ ಜನಾಂಗದವರು ನಾವು ಜಾಗೃತರಾಗಬೇಕಂತಂದ್ರೆ, ನಾವು ಆಗ್ಬೇಕಂತಂದ್ರೆ ನಮ್ಮ ಸಮುದಾಯಕ್ಕೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅಕ್ಷರ ಜ್ಞಾನ. ಯಾವ ಸಮುದಾಯ ಅಕ್ಷರ ಜ್ಞಾನದಿಂದ ವಂಚಿತ ಆಗಿರುತ್ತೆ ಆ ಸಮುದಾಯ ಜಾಗೃತ ಆಗಲಿಕ್ಕೆ ಸಾಧ್ಯತೆ ಆಗೋದಿಲ್ಲ. ಯಾವ ಸಮುದಾಯ ಆರ್ಥಿಕ ವ್ಯವಸ್ಥೆಯಲ್ಲಿ ಸದೃಢ ಆಗಿರೋದಿಲ್ಲ ಆ ಸಮುದಾಯವನ್ನು ಯಾರು ಕೂಡ ಮಾತನಾಡಿಸ್ಲಿಕ್ಕೆ ಇಷ್ಟಪಡೋದಿಲ್ಲ ಅನ್ನುವಂಥದ್ದು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತನ್ನ ಹೇಳ್ತಾರೆ, ಯಾವ ದೇಶದಲ್ಲಿ, ಯಾವ ಗ್ರಾಮದಲ್ಲಿ, ಯಾವ ಹಳ್ಳಿಗಳಲ್ಲಿ ದೇವಸ್ಥಾನದ ಗಂಟೆಗಿಂತ
ಶಾಲೆಯ ಗಂಟೆ ಬಾರಿಸುತ್ತೋ ಆ ಊರು ಆ ದೇಶ ಉದ್ಧಾರ ಆಗುತ್ತೆ. ಹಾಗಾಗಿ ಇವತ್ತು ಈ ಮಾದಿಗ ಸಮುದಾಯಕ್ಕೆ ಒಂದು ಸಂಸ್ಕಾರವನ್ನ ನೀಡಬೇಕು, ಒಂದು ಭಕ್ತಿಯ ಪಂಥದಲ್ಲಿ ತಗೊಂಡೋಗ್ಬೇಕು ಅನ್ನುವಂತಹ ಒಂದು ಸಂಕಲ್ಪವನ್ನು ಇಟ್ಕೊಂಡು